ನೋಡಿ, ಹೋಟೆಲ್ ಉದ್ಯಮಕ್ಕೂ ಕೂಡ ಎದುರಾಗ್ತಾ ಇದೆಯಾ ಗ್ಯಾಸ್ ಸಂಕಷ್ಟ ಅನ್ನೋ ಪ್ರಶ್ನೆ ಕೇಂದ್ರ ಸಚಿವರಿಗೆ ಪತ್ರ ಬರೆದಿರುವಂತಹ ಹೋಟೆಲ್ ಸಂಘಟನೆಗಳು ಈಗ ಇನ್ನೇಂತಾನೆ ಮಾಡ್ತಾರೆ. ಕೇಂದ್ರ ಸಚಿವರಿಗೆ ಪತ್ರ ಬರೀತಾ ಇದ್ದಾರೆ. ಪತ್ರ ಬರೆದು ಆದಷ್ಟು ಬೇಗ ಈ ಒಂದು ಸದ್ಯಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇರುವಂತದ್ದು ಗ್ಯಾಸ್ ಸಿಲಿಂಡರ್ ಎಲ್ಲವೂ ಕೂಡ ಏನು ಸ್ಥಗಿತ ಆಗಿದೆ, ಇದು ಸರಬರಾಜಾಗಬೇಕು ಮತ್ತೊಮ್ಮೆ ಅಂತ ಹೇಳಿ ಮನವಿ ಮಾಡಿಕೊಳ್ಳುವ ಮೂಲಕ ಈ ರೀತಿಯಾಗಿ ಪತ್ರವನ್ನ ಬರೆದಿದ್ದಾರೆ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿಗೆ ಇದೀಗ ಸಂಘಟನೆಗಳು ಪತ್ರವನ್ನ ಬರೆದಿರುವಂತದ್ದು. ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಾಸದ ಭೀತಿ ಈಗ ಶುರುವಾಗ್ಬಿಟ್ಟಿದೆ. ತುಮಕೂರಿನಲ್ಲಿ ಹೋಟೆಲ್ ಅಸೋಸಿಯೇಷನ್ ಆತಂಕವನ್ನ ವ್ಯಕ್ತಪಡಿಸ್ತಾ ಇದೆ. ಹಾಗಾಗಿ ಪತ್ರವನ್ನ ಬರೆದಿದ್ದಾರೆ. ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ವಾಸುದೇವ್ ಶೆಟ್ಟಿ ಕೊಟ್ಟಿರುವಂತಹ ಹೇಳಿಕೆ, ಗ್ಯಾಸ್ ಇಲ್ಲ ಅಂತಂದ್ರೆ ಹೋಟೆಲ್ಗಳು ಬಂದ್ ಆಗುವಂತ ಆತಂಕ ನಮಗೆ ಶುರುವಾಗಿದೆ. ಎಲ್ಪಿಜಿ ಪೂರೈಕೆ ಸ್ಥಗಿತದ ಭೀತಿಯಲ್ಲಿ ಹೋಟೆಲ್ ಮಾಲೀಕರು ಇದ್ದಾರೆ. ಹೋಟೆಲ್ ರೆಸ್ಟೋರೆಂಟ್ಗೆ ಗ್ಯಾಸ್ ಪೂರೈಕೆ ಖಚಿತಪಡಿಸಿ ಕೇಂದ್ರ ಸಚಿವರಿಗೆ ಹೋಟೆಲ್ ಅಸೋಸಿಯೇಷನ್ ಮಾಡಿಕೊಂಡಿರುವಂತಹ ಮನವಿ ಇದು. ಎಲೆಕ್ಟ್ರಿಕ್ ಅಡುಗೆ ವ್ಯವಸ್ಥೆಗೆ ತಕ್ಷಣವೇ ಬದಲಾಗೋದು ಅಸಾಧ್ಯ. ಅದು ಸಿಲಿಂಡರ್ ಪೂರೈಕೆ ನಂತರ ಎಲ್ಲವೂ ಕೂಡ ಸರಿ ಹೋಗ್ಬೋದು. ಆದರೆ ಸಿಲಿಂಡರ್ ಈ ರೀತಿಯಾಗಿ ಪೂರೈಕೆ ಆದರೆ ಇದೆಲ್ಲವೂ ಕೂಡ ನಿಂತು ಹೋಗ್ಬಿಟ್ರೆ ಉದ್ಯಮವೇ ಕಂಗಾಲಾಗ್ಬಿಡುತ್ತೆ. ನಾವೆಲ್ಲವೂ ಕೂಡ ಬೀದಿಗೆ ಬರುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಲಕ್ಷಾಂತರ ಉದ್ಯೋಗಿಗಳು ಹಾಗೂ ಗ್ರಾಹಕರ ಮೇಲೆ ಪರಿಣಾಮ ಕೂಡ ಬೀರುತ್ತೆ. ಸಿಲಿಂಡರ್ ಸರಬರಾಜಿಗೆ ಕೇಂದ್ರಕ್ಕೆ ಹೋಟೆಲ್ ಅಸೋಸಿಯೇಷನ್ ಬರೆದಿರುವಂತಹ ಪತ್ರ ಇದು. ಕೂಡಲೇ ಎಲ್ಲವೂ ಕೂಡ ಸರಬರಾಜಾಗಬೇಕು ಅಂತ ಹೇಳಿ ಮನವಿ ಮಾಡಿಕೊಳ್ತಿದ್ದಾರೆ. ಇನ್ನು ಸಕಾಲಕ್ಕೆ ಗ್ಯಾಸ್ ಸಿಕ್ಕಿಲ್ಲ ಅಂತಂದ್ರೆ ಗ್ರಾಹಕರಿಗೆ ಆಹಾರದ ಸಮಸ್ಯೆ ಕೂಡ ಆಗುತ್ತೆ. ಕಾರಣ ಈಗಾಗಲೇ ಒಂದಷ್ಟು ಜನ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸ್ವೀಟ್ಸ್ ಆಗಲಿ, ಕಾಫಿ ಟೀಗ್ ಆಗಲಿ, ಪ್ರತಿಯೊಂದಕ್ಕೂ ಹೈನುಗಾರಿಕೆಗೆ ನಾವು ಇಂಡೈರೆಕ್ಟ್ ಆಗಿ ನಾವು ಸಪೋರ್ಟ್ ಮಾಡ್ತಾ ಇದೀವಿ. ಆದ್ರಿಂದ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಕೇಂದ್ರ ಸಚಿವರಾದ ಮತ್ತು ನಮ್ಮ ಜಿಲ್ಲೆಯ ಎಂಪಿಗಳ ಸಂಸದರಾದಂತ ಸೋಮಣ್ಣನವ್ರಿಗೂ ಇದನ್ನೊಂದು ಮನವಿ ಸಲ್ಲಿಸಲಿದ್ದೀವಿ. ದಯವಿಟ್ಟು ಇದನ್ನ ಯಾವುದೇ ಕಾರಣಕ್ಕೂ ಸುಲಭವಾಗಿ ತಗೊಳ್ದಲೆ, ಈಗ ನೀವ್ ಹೇಳ್ತೀರಾ ಆಲ್ಟರ್ನೇಟ್ ಫ್ಯೂಯಲ್ ಯೂಸ್ ಮಾಡಿ ಅಂತ ಹೇಳ್ತೀರಾ, ಇದು ಸಾಧ್ಯನಾ ನೀವ್ ಹೇಳಿ. ಹಿಂದಿನ ದಿನಗಳಲ್ಲಿ ನಮ್ದು ಡೀಸೆಲ್ ಮತ್ತು ಎಲೆಕ್ಟ್ರಿಕ್ ಓವನ್ಸ್ಗಳೆಲ್ಲ ಇತ್ತು, ಅದನ್ನೆಲ್ಲ ನಿಲ್ಸಿದ್ದು ಬಿಕಾಸ್ ಆಫ್ ಪೊಲ್ಯೂಷನ್ ಅಂತ ನೀವೇ ಫೋರ್ಸ್ ಮಾಡಿ ನಮ್ಮನ್ನೆಲ್ಲ ಗ್ಯಾಸಿಗೆ ತಂದ್ರಿ. ಇವತ್ತು ಗ್ಯಾಸ್ ಆಗಲ್ಲ, ಹಿಂದೆ ಹೋಗಿ ಅಂದ್ರೆ ಇದು ಕಷ್ಟ ಸಾಧ್ಯ. ಆದ್ರಿಂದ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಹೋಟೆಲ್ ಬಂದಾದ್ರೆ ಮತ್ತು ಬ್ರೆಡ್ ಬನ್ನು ಇವೆಲ್ಲ ಬಂದಾದ್ರೆ ರೋಗಿಗಳು ಆಸ್ಪತ್ರೆಗೆ ಬಂದಂತವ್ರು ಎಲ್ಲಿಗೆ ಹೋಗ್ಬೇಕು? ದಯವಿಟ್ಟು ಇದನ್ನ ನೀವು ಪ್ರಿಯಾರಿಟಿ ಆಗಿ ತೆಗೆದುಕೊಂಡು ಇವತ್ತೇನೋ ಮಿನಿಸ್ಟರ್ಗಳು ಕರೆದು ಸಪ್ಲೈ ಕೊಡಬಹುದು. ಮುಂದಕ್ಕೆ ತುಮಕೂರಲ್ಲಿ ಭಾರಿ ತೊಂದರೆ ಆಗ್ತದೆ. ಇಲ್ಲಿ ಪೈಪ್ಲೈನು, ಪ್ರೈವೇಟ್ ಗ್ಯಾಸ್, ಮೆಗಾ ಗ್ಯಾಸು ಬರೀ ಒಂದು 10% ಜನರಿಗೆ ಮಾತ್ರ 10% ಆದ ಹೋಟ್ಲಿಗೆ ಅವರು ಫೆಸಿಲಿಟಿ ಕೊಟ್ಟಿದ್ದಾರೆ.